ಹಾಯ್ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ರಾಣಿ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಖಾರ ಪೊಂಗಲ್ ಹೇಗೆ ಮಾಡೋದು ತಿಳಿಸ್ಕೊಡ್ತಿದ್ದೀನಿ. ಮೊದಲಿಗೆ ಸನ್ಪೀರ್ ಎಣ್ಣೆ ತೊಗೊಂಡಿದ್ದೀನಿ, ಮತ್ತು 1 ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ, ಅರ್ಧ ಗ್ಲಾಸು ಹೆಸರುಬೇಳೆ ತೊಗೊಂಡಿದ್ದೀನಿ, ಜೀರಿಗೆ, ಸಾಸಿವೆ, ಮೆಣಸು, ಅರಿಶಿನ ಮತ್ತು ಕಲ್ಲುಪ್ಪು, ಕೊತ್ತಂಬರಿ ಸೊಪ್ಪು ಕುಯ್ದಿಟ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು, 1/4 ಇಂಚಷ್ಟು ಶುಂಠಿನ ತುರಿದಿಟ್ಕೊಂಡಿದ್ದೀನಿ, ಒಂದು 6-7 ಹಸಿಮೆಣ್ಸಿನ್ಕಾಯಿನ ಕುಯ್ದಿಟ್ಕೊಂಡಿದ್ದೀನಿ. ಈಗ ಕುಕ್ಕರ್ ಇಟ್ಟಿದ್ದೀನಿ, ಸ್ಟವ್ ಆನ್ ಮಾಡಿದ್ದೀನಿ. ಮೊದಲಿಗೆ ಹೆಸರುಬೇಳೆ ಎಲ್ಲ ಅದು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹೆಸರುಬೇಳೆ ಎಲ್ಲ ಫ್ರೈ ಮಾಡಬೇಕು. ಈಗ ಇದು ಸ್ವಲ್ಪ ಹಸಿ ವಾಸನೆ ಹೋಗಿದೆ, ಎಲ್ಲ ಹುರಿದಿದ್ದೀನಿ. ಈಗ ಅಕ್ಕಿ ಹಾಕೊಂಡಿದ್ದೀನಿ, ಇದು ತೊಳ್ಕೊಂಬರೋಣ. ಇದು ಎರಡೂ ಈಗ ಅಕ್ಕಿನೂ ಹೆಸರುಬೇಳೆ ತೊಳ್ಕೊಂಡಿದ್ದೀನಿ. ಈಗ 1.5 ಗ್ಲಾಸ್ ಆಯ್ತಲ್ವಾ, 1 ಗ್ಲಾಸು ಅಕ್ಕಿ, ಅರ್ಧ ಗ್ಲಾಸು ಹೆಸರುಬೇಳೆ ಹಾಕಿದ್ದೀನಿ. ಇವಾಗ 3.5 ಗ್ಲಾಸ್ ಅಷ್ಟು 3.5 ಗ್ಲಾಸು ನೀರು ಹಾಕೊಳ್ಳೋಣ. ಈಗ 3.5 ಗ್ಲಾಸು ನೀರು ಹಾಕಿದ್ದೀನಿ. ಈಗ ಇದಕ್ಕೆ ಉಪ್ಪು ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಿದ್ದೀನಿ. ಈಗ ಇದು 2 ವಿಷಲ್ ಕೂಗಿಸ್ಕೊಳ್ಳೋಣ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೆ ಮೊದಲಿಗೆ ಸ್ವಲ್ಪ ಎಣ್ಣೆ ಕಾಯಲಿ. ಈಗ ಖಾರ ಪೊಂಗಲ್ಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಮೊದಲಿಗೆ ಎಣ್ಣೆ ಕಾಯ್ದಿದೆ. ಈಗ ಸಾಸಿವೆ ಹಾಕೊಳ್ತಿದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಲಿ. ಈಗ ಸಾಸಿವೆ ಸಿಡಿದಿದೆ, ಕರಿಬೇವು ಹಾಕೊಳ್ತಿದ್ದೀನಿ. ಈಗ ಜೀರಿಗೆ ಹಾಕೊಳ್ತಿದ್ದೀನಿ, 1-2 ಸ್ಪೂನ್ ಜೀರಿಗೆ ಹಾಕೊಳ್ಳೋಣ. ಮತ್ತೆ ಮೆಣಸು 1-2 ಸ್ಪೂನ್ ಅಷ್ಟು ಹಾಕೋತಿದ್ದೀನಿ.
ಒಂದು ಚಿಟಿಗೆ ಅರಿಶಿನ ಹಾಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಆಗಲಿ. ಮತ್ತೆ ಈಗ ಹಸಿಮೆಣಸಿನ್ಕಾಯಿ ಹಾಕೊಳ್ತಿದ್ದೀನಿ, ಶುಂಠಿ, ಇದೆಲ್ಲ ಸ್ವಲ್ಪ ಫ್ರೈ ಆಗಿದೆ. ಈಗ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ. ಎಲ್ಲ ಸ್ವಲ್ಪ ಬಿಸಿ ಆಗಲಿ ಇದೆಲ್ಲ. ಈಗ ಇದು ವಿಷಲ್ ಆಗಿದೆ, ನೋಡಿ ಥರ ಆಗಿದೆ. ಒಂದ್ಸಲ ತಿರುಗಿಸ್ಕೊಳ್ಳೋಣ. ಮತ್ತು ಈಗ ಒಗ್ಗರಣೆ ಮಾಡಿರೋದು ಒಗ್ಗರಣೆನ ಇದಕ್ಕೆ ಹಾಕೊಳ್ಳೋಣ. ಈಗ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಖಾರ ಪೊಂಗಲ್ ರೆಡಿ ಆಗಿದೆ. ಈಗ ನೋಡಿ ಘಮ ಘಮ ಅಂತ ವಾಸನೆ ಬರ್ತಿದೆ. ಖಾರ ಪೊಂಗಲ್ ರೆಡಿ ಆಗಿದೆ. ಎಲ್ಲ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮತ್ತು ಹ್ಯಾಪಿ ಪೊಂಗಲ್. ಮತ್ತು ನೋಡಿ ಎಲ್ಲ ರೆಡಿ ಆಗಿದೆ. ಈಗ ಖಾರ ಪೊಂಗಲ್ಲು, ಚಟ್ನಿ ಎಲ್ಲ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಥ್ಯಾಂಕ್ ಯು.